ರಮೇಶ್ ಕುಮಾರ್ ಸಾಹೇಬ್ರದ್ದು ಫಾರೆಸ್ಟು ಲ್ಯಾಂಡು ಅವ್ರು ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ಅದನ್ನು ಮಾಡ್ಕೊಂಡಿದ್ದಾರೆ. ರಮೇಶ್ ಕುಮಾರ್ ಅವ್ರು ಮಾತ್ರ ಮಾಡಿದ್ದಾರೆ, ಇನ್ನು ಉಳಿಕೆ ಫಾರೆಸ್ಟ್ಗಳು ಒಡೆದು ಏನೇನೋ ಮಾಡಿದ್ದಾರೆ, ಅದನ್ನ ತಂಟೆಗೆ ಯಾರು ಹೋಗಿಲ್ಲ. ಯಾಕಂದರೆ ಪಾಪ ಅವರು ದುಡ್ಡು ಕೊಟ್ಟು ಅಡ್ಜಸ್ಟ್ ಮಾಡಲಿಲ್ಲ, ಇಲ್ಲ ಅಂದಿದ್ರೆ ಇಲ್ಲೇ ಕೆಳಗಿನ ಮಟ್ಟದಲ್ಲೇ ಸರಿಯೋಗ್ಬಿಡೋದು. ಅವ್ರದಕ್ಕೆ ಕೋರ್ಟ್ ಮಟ್ಟಕ್ಕೆ ಹೋಗಿ ಆಯಿತು. ಅಂದರೆ ಅವ್ರು ಯಾರಿಗೂ ದುಡ್ಡು ಬ್ರೈಬ್ ಮಾಡೋಕ್ಕೆ ಹೋಗಲಿಲ್ಲ. ಬ್ರೈಬ್ ಮಾಡಿ ಇದು ಇಡೀ ಫಾರೆಸ್ಟ್ಗಳನ್ನೆಲ್ಲ ಒಡೆದು ಏನೇನು ಮಾಡ್ಕೊಂಡಿದ್ದಾರೆ, ಆ ಜಮೀನುಗಳು ಮಾಡಿದಾರದು ಇದೆಯಾ, ಅದನ್ನು ಕೊಡ್ತೀನಿ ಹೋಗಿ DF ನಾಳೆ. ಇವ್ರಿಗಾಗಿದ್ದೆ ಅವ್ರಿಗೂ ಆಗಬೇಕು. ರಮೇಶ್ ಕುಮಾರ್ ಅವ್ರಿಗೊಂದೇ ಇನ್ನೊಬ್ರಿಗೊಂದೇ ಆಗಬಾರ್ದು. ಅವರು ಪ್ರಾಮಾಣಿಕರು. ಈ ಜಿಲ್ಲೆಯಲ್ಲಿ ಅವ್ರಿಗೆ ಒಂದು ಹೆಸರಿದೆ. ರಾಜಕಾರಣದಲ್ಲೆಲ್ಲೂ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಅವ್ರನ್ನ ತೇಜೋವಧೆ ಮಾಡಬೇಕು ಅಂತ ಇದೆಲ್ಲ ಇನ್ನರ್ ಪ್ಲಾನ್. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಅವ್ರು ನಿಯತ್ತಾಗಿದ್ದಾರೆ ಅಂತ ಅವ್ರು ಕೆಟ್ಟವ್ರನ್ನ ತೋರ್ಸಕ್ಕೆ ಅವ್ರು ಪರ್ಚೇಸ್ ಮಾಡಿರೋ ಲ್ಯಾಂಡು. ನಾನು ಅವ್ರ ಪರವಾಗಿ ಹೇಳ್ತೇನೆ ನೋಡಿ, ಕಾಂಗ್ರೆಸ್ ಅವ್ರ ಪರವಾಗಿ ವ್ಯಕ್ತಿಗತವಾಗಿ ಹೇಳ್ಬೇಕಲ್ಲ. ಅವರು ಜಿಲ್ಲೆಗೆ ಅವ್ರ ಕಾಂಟ್ರಿಬ್ಯೂಷನ್ ಇದೆಯಲ್ಲ. ಇವತ್ತೆಲ್ಲ ಈ ಗಲೀಜು ನೀರು ತಂದಿರೋದು ಯಾರು? ನಮ್ಮ ಮಕ ನೋಡ್ಕೊಟ್ರಾ? ಈ ಕೆರೆಗಳಿಗೆಲ್ಲ ಇವತ್ತು ಗಲೀಜು ನೀರು ತುಂಬಿರೋದು ಯಾರು? ಅವರೇ. ಅವ್ರ ಪರವಾಗಿ ನಾವು ನಿಲ್ಬಾರ್ದಾ? ನೀವ್ಯಾರು ನಿಲ್ತಾ ಇಲ್ಲ ಕಾಂಗ್ರೆಸ್ ಅವರು, ನಾನು ನಿಲ್ತಾ ಇದ್ದೀನಿ ನೋಡಿ. ಏನೋ ಕೆಲಸ ಮಾಡಿದಾರಲ್ರಿ, ಗಲೀಜ್ ನೀರಾದ ತಂದ್ರಲ್ಲ, ನಿಮ್ಗೆ ಹೆಂಗಾರ ಅನ್ಕೊಳ್ಳಿ. ನಾನಂತೂ ಅವ್ರ ಪರವಾಗಿ ಅಂದರೆ ಅವರು ಪರ್ಚೇಸ್ ಲ್ಯಾಂಡ್, ಅದು ಅವರು ಎನ್ಕ್ರೋಚ್ ಮಾಡಿರೋದಲ್ಲ, ತಗೊಂಡಿದ್ದಾರೆ, ಕಾನೂನುಬದ್ಧವಾಗಿ ತಗೊಂಡಿದ್ದಾರೆ. ಎಷ್ಟೊಂದು ಫಾರೆಸ್ಟ್ ಲ್ಯಾಂಡು ಎನ್ಕ್ರೋಚ್ ಮಾಡಿ ಬೋಗಸ್ ದಾಖಲೆಗಳು ಮಾಡಿ ಏನೇನೋ ಮಾಡ್ಕೊಂಡಿದ್ರಲ್ಲ, ಅದನ್ನು ಮಾಡ್ರಿ ಅಂತ ಹೇಳ್ತಾರೆ.